ಲೋಕಸಮರ ಗೆಲ್ಲೋದಕ್ಕೆ ಬಿಜೆಪಿಯಿಂದ ಹೊಸ ಪ್ಲಾನ್ ರೆಡಿಯಾಗಿದೆ. ರಾಜ್ಯ ಬಿಜೆಪಿಯಿಂದ ಕಾರ್ಪೆಟ್ ಬಾಂಬಿಂಗ್, ಪ್ರಮುಖ ನಾಯಕರಿಂದ ಪ್ರಚಾರ ನಡೆಸಲು ಸಿದ್ಧತೆ. ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ರಾಜನಾಥ್ ಸಿಂಗ್, ಫಡ್ನವೀಸ್ ಸೇರಿದಂತೆ ಮಹಾರಾಷ್ಟ್ರ ಸಿಎಂ ಶಿಂದೆಯಿಂದಲೂ ಕೂಡ ಕರ್ನಾಟಕದಲ್ಲಿ ಪ್ರಚಾರ ನಡೆಯುತ್ತೆ. ಭಾನುವಾರದಿಂದ ಚುನಾವಣಾ ಪ್ರಚಾರಕ್ಕೆ ವೇಗ ನೀಡುತ್ತೆ ರಾಜ್ಯ ಬಿಜೆಪಿ. ಏಕಕಾಲದಲ್ಲಿ ಕೇಂದ್ರದ ಪ್ರಮುಖರು ಪ್ರಚಾರದ ಕಣಕ್ಕೆ ಧುಮುಕ್ತಾರೆ. ಒಂದೇ ಸಲ ಪ್ರಚಾರ ಸಮಾವೇಶಗಳು ನಡೆಯುತ್ತವೆ. ಕಾರ್ಪೆಟ್ ಬಾಂಬಿಂಗ್ ಕೊನೆ ಕ್ಷಣದಲ್ಲಿ ಬಂದು ಧೂಳೆಬ್ಬಿಸುತ್ತಾರೆ ನಾಯಕರು. ಕಾರ್ಪೆಟ್ ಬಾಂಬಿಂಗ್ ಏಕಕಾಲಕ್ಕೆ ಒಟ್ಟಿಗೆ ನಾಯಕರು ಬಂದಾಗ ಅದೊಂದು ಹವಾ ಎದೊಳುತ್ತಲ್ಲ, ಅದನ್ನ ಕ್ರಿಯೇಟ್ ಮಾಡುವಂತ ಹೆಂಗ್ ವರ್ಕ್ ಆಗುತ್ತೆ ಪ್ರಶಾಂತ್ ಇದು? ಈ ಕಾರ್ಪೆಟ್ ಬಾಂಬಿಂಗ್ನ ತಂತ್ರ 2004ರಲ್ಲಿ ಮೊದಲ ಬಾರಿಗೆ BJP ಉಪಯೋಗಿಸಿತ್ತು. ಅಂದರೆ ಏಕಕಾಲಕ್ಕೆ ಸುಮಾರು 58 ನಾಯಕರು 58 ಕಡೆಗಳಲ್ಲಿ ಸಭೆ ಅಂತಕ್ಕಂಥದ್ದು 2004ರಲ್ಲಿ. ಆಗ ಈ ಕಾರ್ಪೆಟ್ ಬಾಂಬಿಂಗ್ ಅನ್ನೋ ಹೆಸರೇ ಭಾರತದ ರಾಜಕಾರಣಕ್ಕೆ ಒಂದು ಹೊಸ ಹೆಸರು. ಯಾಕಂದರೆ ಈಗ ಕಾಂಗ್ರೆಸ್ನಲ್ಲೂ ಕೂಡ ಇಂದಿರಾ ಗಾಂಧಿ ಬಿಟ್ಟರೆ ಬೇರೆಯವರೇನು ಪ್ರಚಾರಕ್ಕೆ ಹೋಗ್ತಕ್ಕಂಥದ್ದು ಇರಲಿಲ್ಲ ಬೇರೆ ಬೇರೆ ರಾಜ್ಯಗಳಿಗೆ. ಆದರೆ 2004ರಲ್ಲಿ ವಾಜಪೇಯಿ, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ಪ್ರಮೋದ್ ಮಹಾಜನ್ ಇದ್ದರು, ರಾಜನಾಥ್ ಸಿಂಗ್ ಇದ್ದರು. ಇವರೆಲ್ಲರೂ ಕೂಡ ಏಕಕಾಲಕ್ಕೆ ಹೋಗ್ತಕ್ಕಂಥದ್ದು. ಈಗ ಇದರ ಪ್ರಸ್ತುತತೆ ಏನು ಅಂತಕ್ಕಂಥದ್ದು ಪ್ರಶ್ನೆ. ನೋಡಿ, 2 ಪಿಚ್ಗಳಿವೆ. ಒಂದು ಈ ಕರ್ನಾಟಕಕ್ಕೆ ನೋಡಿದರೆ ಸಿದ್ದರಾಮಯ್ಯ, DK ಶಿವಕುಮಾರ್ BJPಗೆ ಹೇಳ್ತಾ ಇದ್ದಾರೆ, ಬನ್ನಿ ಈ ಪಿಚ್ ಮೇಲೆ ಬ್ಯಾಟಿಂಗ್ ಆಡಿ ಅಂತ. ಕರ್ನಾಟಕದ BJP ನಾಯಕರಿಗಿಂತ ರಾಷ್ಟ್ರೀಯ BJP ನಾಯಕರು ಕಾಂಗ್ರೆಸ್ಗೆ ಹೇಳ್ತಿದ್ದಾರೆ, ಬನ್ನಿ ಈ ಪಿಚ್ ಮೇಲೆ ಬ್ಯಾಟಿಂಗ್ ಮಾಡಿ. ಅಂದರೆ ಏನು, ಯಾವ ಪಿಚ್ಗಳವು? ಸಿದ್ದರಾಮಯ್ಯನವರು ಯಾವಾಗ ಕೇಂದ್ರದ ಬಜೆಟ್ ಮಂಡನೆ ಆಯಿತೋ ಅವತ್ತಿನಿಂದಲೇ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಒಂದು ಹೊಸ ನರೇಟಿವನ್ನು ಫಿಕ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಏನು ನರೇಟಿವ್ ಇತ್ತದು? ಇಲ್ಲ ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ, 15th ಫೈನಾನ್ಸ್ ಕಮಿಷನ್ನಲ್ಲಿ ಅನ್ಯಾಯ ಆದರೂ ಕೂಡ ರಾಜ್ಯ ಸರ್ಕಾರ ಸುಮ್ಮನಿತ್ತು, ಈಗ ನಾವು ಅದನ್ನು ಸರಿಪಡಿಸ್ತೀವಿ ಅಂತ. ಸಿದ್ದರಾಮಯ್ಯನವ್ರಿಗೂ ಗೊತ್ತಿತ್ತು 16th ಫೈನಾನ್ಸ್ ಕಮಿಷನ್ ರಚನೆ ಆಗಿ ಅದರ ಶಿಫಾರಸು ಬರೋವರೆಗೆ ಅದನ್ನು ಸರಿಪಡಿಸ್ಲಿಕ್ಕೆ ಆಗಲ್ಲ ಅನ್ನೋದು ಗೊತ್ತಿದೆ. ಆದರೆ ಪೊಲಿಟಿಕಲ್ ನರೇಟಿವನ್ನು ಫಿಕ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದರು, DK ಶಿವಕುಮಾರ್ ಮಾಡಿದರು. DK ಸುರೇಶ್ ಅಂತರೂ ಒಂದು ಹಂತ ಮುಂದೆ ಹೋಗಿ ಪ್ರತ್ಯೇಕ ರಾಷ್ಟ್ರ ಕೇಳುವ ದಿನ ಬರುತ್ತೆ ಅಂತಕ್ಕಂಥ ನರೇಟಿವ್ ಫಿಕ್ಸ್ ಮಾಡುವ ಪ್ರಯತ್ನವನ್ನು ಮಾಡಿದರು. ಈಗ ಕೊನೆಯ 4-5 ದಿನಗಳಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ರಾಜನಾಥ್ ಸಿಂಗ್, ಇನ್ನು ಅನೇಕ ನಾಯಕರು ಕರ್ನಾಟಕಕ್ಕೆ ಬಂದು, ನೋಡಿ, ಈ ಚುನಾವಣೆ ಕರ್ನಾಟಕ ವರ್ಸಸ್ ಕೇಂದ್ರ ಅಥವಾ ಕರ್ನಾಟಕದಲ್ಲಿ ಏನಾಗಬೇಕು ಅನ್ನುವ ಚುನಾವಣೆ ಅಲ್ಲ. ಈ ಚುನಾವಣೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಮುಂದುವರಿಬೇಕಾ ಬೇಡವಾ, ಮೋದಿ ಮಾಡಿರ್ತಕ್ಕಂಥ ಕೆಲಸಗಳ ಆಧಾರದ ಮೇಲೆ ಈ ಚುನಾವಣೆ ನಡಿಬೇಕಾ ಬೇಡವಾ ಅನ್ನುವ ನರೇಟಿವನ್ನು ಸೆಟ್ ಮಾಡತಕ್ಕಂಥ ಪ್ರಯತ್ನದ ಭಾಗವಾಗಿ ಏಕಕಾಲಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಯೋಗಿ ಆದಿತ್ಯನಾಥ್ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಹಿಂದುತ್ವದ ಐಕಾನ್ ಅಂತ ಯಾರಾದರೂ ಇದ್ದರೆ ಅದು ಯೋಗಿ ಆದಿತ್ಯನಾಥ್. ನರೇಂದ್ರ ಮೋದಿ ಅವರ ಚರಿಷ್ಮಾ ಕರ್ನಾಟಕದಲ್ಲಿ ನಿಶ್ಚಿತವಾಗಿ ಇದ್ದೇ ಇದೆ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಜನ ನರೇಂದ್ರ ಮೋದಿ ಪದೇ ಕರ್ನಾಟಕಕ್ಕೆ ಬಂದರೂ ಕೂಡ BJPಗೆ ವೋಟ್ ನೀಡಲಿಲ್ಲ, ಕಾಂಗ್ರೆಸ್ಗೆ ವೋಟ್ ನೀಡಿದರು. ಅದರ ಕಾರಣ ಇಷ್ಟೇ, ಈ ಚುನಾವಣೆ ನಿಮ್ಮದಲ್ಲ, ಈ ಚುನಾವಣೆ ಕರ್ನಾಟಕದ ನಾಯಕತ್ವ ನಿರ್ಧಾರ ಆಗಬೇಕು ಅಂತಕ್ಕಂಥದ್ದು. ಈಗ ಭಾರತದ ನಾಯಕತ್ವದ ಚುನಾವಣೆಯಲ್ಲಿ ಜನ ಮೋದಿ ಪರವಾಗಿ ನಿಲ್ತಾರಾ ಇಲ್ವಾ ಅಂತಕ್ಕಂಥದ್ದು ಈ ಚುನಾವಣೆಯಲ್ಲಿ ಸ್ಪಷ್ಟಗೊಳ್ಳುತ್ತೆ. ಆಮೇಲೆ ನನಗನ್ಸುತ್ತೆ ಭಾವನಾ, ಅನೇಕ ಕಡೆ 28 ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಇದ್ದೇ ಇರ್ತವೆ. ಅವುಗಳನ್ನು ಸರಿತೂಗಿಸುವ ಭಾಗವಾಗಿ ಕೂಡ ಏನಾಗುತ್ತೆ, ಅನೇಕ ಬಾರಿ ಈಗ BJPಯ ಮತದಾರ ಅಭ್ಯರ್ಥಿಯ ಬಗ್ಗೆ ಆತನಿಗೆ ಕಿರಿಕಿರಿ ಇದೆ, ಪಾರ್ಟಿ ತನ್ನ ನಾಯಕನನ್ನು ನಡೆಸ್ಕೊಂಡ ರೀತಿಯ ಬಗ್ಗೆ, ತನ್ನ ಜಾತಿಯನ್ನು ನಡೆಸ್ಕೊಂಡ ರೀತಿಯ ಬಗ್ಗೆ ಆತನಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳಿವೆ. ಆದರೆ ನರೇಂದ್ರ ಮೋದಿ ಹೆಸರಿನ ಬಗ್ಗೆ ಆತನಿಗೆ ಒಲವಿದೆ. ಹೀಗಾಗಿ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಇವರೆಲ್ಲ ಬಂದಾಗ ಆಯ್ತಪ್ಪ, ಈ ಕಿರಿಕಿರಿಗಳು ಇರಲಿ, ಇದನ್ನು ವಿಧಾನಸಭಾ ಚುನಾವಣೆಗೆ ನೋಡೋಣ, ಲೋಕಸಭಾ ಚುನಾವಣೆಗೆ ನಾವು ಮೋದಿಗೆ ಓಟ್ ಹಾಕಬೇಕೋ ಬೇಡವೋ ಅಂತಕ್ಕಂಥದ್ದು ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಕರ್ನಾಟಕಕ್ಕೆ ಬಂದಾಗ ಆ ನರೇಟಿವನ್ನು ಸೆಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು BJP ಮಾಡ್ತಿ. ಇವತ್ತಿನ ಮಟ್ಟಿಗೆ ದೇಶದ ಯಾವುದೇ ರಾಜ್ಯದಲ್ಲಿ BJPಗೆ ನರೇಂದ್ರ ಮೋದಿ ಬಿಟ್ಟರೆ ಬೇರೆ ಅಸ್ತ್ರಗಳೇ ಇಲ್ಲ.
ಕೆಲವು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ, ಹೇಮಂತ್ ಬಿಸ್ವಾ ಶರ್ಮಾ ಇದ್ದಾರೆ. ಅದರ್ವೈಸ್ ನಿಮಗೆ ಇಡೀ ರಾಜ್ಯ ನಾಯಕತ್ವ ನರೇಂದ್ರ ಮೋದಿ ಅವರ ಹೆಸರಿನಲ್ಲೇ ವೋಟ್ ಕೇಳ್ತಾ ಇದೆ. 2-3 ಫ್ಯಾಕ್ಟರ್ಗಳು ಕರ್ನಾಟಕದಲ್ಲಿ ವರ್ಕ್ ಆಗಬೇಕು ಅನ್ನೋದನ್ನು ರಾಷ್ಟ್ರೀಯ BJP ಬಯಸ್ತಾ ಇದೆ. ಒಂದು, ನರೇಂದ್ರ ಮೋದಿ ಹೆಸರಿನ ಮೇಲೆ ಹಿಂದುತ್ವದ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮತಗಳು, ಟೀನಾ ಫ್ಯಾಕ್ಟರ್ನ ಮತಗಳು BJPಗೆ ಬರಬೇಕು. ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಮಾಡಿರೋದ್ರಿಂದ, ಯಡಿಯೂರಪ್ಪನವರು ಈ ವಯಸ್ಸಲ್ಲೂ ಓಡಾಡ್ತಾ ಇರೋದ್ರಿಂದ ಲಿಂಗಾಯತರ ಮತಗಳು ಉಪಜಾತಿಯಲ್ಲಿ ಒಡೆಯದೆ ಕ್ರೋಢೀಕರಣ ಆಗಬೇಕು. ದೇವೇಗೌಡರ ಜೊತೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಸ್ಪೇಸ್ ಓಪನ್ ಆಗಬಾರ್ದು. ಕರೆಕ್ಟ್. ಈ ತಂತ್ರಗಾರಿಕೆಯ ಆಧಾರದ ಮೇಲೆ BJP ತನ್ನ ಪ್ರಚಾರದ ಸ್ಟ್ರಾಟಜಿಯನ್ನು ಕೂಡ ರೂಪಿಸ್ತಾ ಇದೆ. ನೋಡಿ, 23ರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮತದಾರರು ಒಂದು ಪ್ರಬುದ್ಧತೆಯನ್ನು ಮೆರೆದಿದ್ರು. ಮೋದಿ ಬರ್ತಾ ಇದ್ದಾರೆ ನಿಜ, ಮೋದಿ ರೋಡ್ ಶೋಗೆ ಹೋಗ್ತಾ ಇದ್ದೀವಿ, ಮೋದಿ ಸಭೆಗೆ ಹೋಗ್ತಾ ಇದ್ದೀವಿ, ಬಟ್ ನಾಟ್ ನೆಸೆಸರಿಲಿ ಮೋದಿಯವರ ಪಕ್ಷವನ್ನೇ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ಈ ಚುನಾವಣೆಯಲ್ಲಿ ಗ್ಯಾರಂಟಿಗಳಿವೆ, ಕರ್ನಾಟಕದ ಗಟ್ಟಿ ಸರ್ಕಾರ ಇದೆ, ಸಿದ್ದರಾಮಯ್ಯ, DK ಶಿವಕುಮಾರ್ ಅಂತ ಮಾಸ್ ಲೀಡರ್ ಕಾಂಗ್ರೆಸ್ನಲ್ಲಿದ್ದಾರೆ. ಈ ಬಾರಿ ಕರ್ನಾಟಕದ ಮತದಾರ ಯಾವ ತೀರ್ಪನ್ನು ಕರ್ನಾಟಕದಲ್ಲಿ ನೀಡ್ತಾನೆ ಅನ್ನೋದರ ಕುತೂಹಲ ಜಾಸ್ತಿ ಇದೆ. ಆ ಕಾರಣದಿಂದ ನೋಡಿ, ಫಸ್ಟ್ ಫೇಸಲ್ಲಿ ತಮಿಳುನಾಡು ಫೋಕಸ್ ಜಾಸ್ತಿ ಇದೆ BJP ಅವ್ರದ್ದು. ಯಾಕಂದರೆ ಅಣ್ಣಾಮಲೈ ಸೇರಿದಂತೆ ಘಟಾನುಘಟಿ ನಾಯಕರು ತಮಿಳುನಾಡಿನಲ್ಲಿ ಚುನಾವಣೆಗೆ ನಿಂತಿದ್ದಾರೆ. ವೋಟನ್ನು ಸೀಟನ್ನಾಗಿ ಪರಿವರ್ತನೆ ಮಾಡಬೇಕಾದ್ರೆ ಮೋದಿ ಮತ್ತು ಅಣ್ಣಾಮಲೈ ಜೋಡಿ ಬೇಕು ಅಂತಕ್ಕಂಥ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಪ್ರಚಾರ ನಡೀತಾ ಇದೆ. 26ಕ್ಕೆ ಕರ್ನಾಟಕದ ಫಸ್ಟ್ ಫೇಸ್ ಇರೋದರಿಂದ 19ನ್ನು ಮುಗಿಸಿ 20ಕ್ಕೆ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬರ್ತಾರೆ, ನಾಳೆ ಇಲ್ಲ ನಾಡಿದ್ದು. ಆಮೇಲೆ ಯೋಗಿ ಆದಿತ್ಯನಾಥ್ ಬರ್ತಾರೆ, ಅಮಿತ್ ಶಾ ಬರ್ತಾರೆ, ರಾಜನಾಥ್ ಸಿಂಗ್ ಬರ್ತಾರೆ, ಈ ಥರ ಕೇಂದ್ರದ ನಾಯಕರು ಬರ್ತಾ ಇದ್ದಾರೆ. ನೋಡೋಣ ಎಷ್ಟರ ಮಟ್ಟಿಗೆ ಈ ಪ್ರಚಾರ, ಇದರ ಒಟ್ಟಾರೆ ಔಟ್ಕಮ್ ಏನು ಅಂತಕ್ಕಂಥದ್ರ ಬಗ್ಗೆ ಅತಿ ಹೆಚ್ಚು ಕುತೂಹಲ ಇದೆ. ಒಂದು ಪ್ಯಾಟರ್ನ್ ನಾವು 2004ರಿಂದ ಕರ್ನಾಟಕದಲ್ಲಿ ಗಮನಿಸಿದ್ದೀವಿ. ಕರ್ನಾಟಕದ ಮತದಾರ ಲೋಕಸಭಾ ಚುನಾವಣೆಗೆ ಬಂದರೆ ಹಿ ಆಪ್ಟ್ ಫಾರ್ BJP, ವಿಧಾನಸಭಾ ಚುನಾವಣೆಗೆ ಬಂದರೆ ರಾಜ್ಯ ಸರ್ಕಾರದ ನೇತೃತ್ವ, ನಾಯಕತ್ವ, ಕಾರ್ಯಕ್ಷಮತೆ, ಪರ್ಫಾರ್ಮೆನ್ಸ್ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಕರ್ನಾಟಕದ ಮತದಾರ ವೋಟ್ ನೀಡ್ತಾ ಇದೆ. ಸೊ ಈ ಚುನಾವಣೆಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ವೆರಿ ಕ್ರೂಷಿಯಲ್ ಫಾರ್ ಕರ್ನಾಟಕ ಪಾಲಿಟಿಕ್ಸ್ ಆಲ್ಸೋ, ಫಾರ್ ನ್ಯಾಷನಲ್ ಪಾಲಿಟಿಕ್ಸ್ ಆಲ್ಸೋ. ಸೊ ಮತದಾರ ಒಂದು ವೇಳೆ ಮುನಿಸ್ಕೊಂಡಿದ್ರೆ ಅದಕ್ಕೂ ಕೂಡ ಒಂದು ಸ್ವಲ್ಪ ಮದ್ದೆರೆಯೋ ಪ್ರಯತ್ನ ಆಗತ್ತೆ ಕೊನೆ ಕ್ಷಣದಲ್ಲಿ, ನಿಶ್ಚಿತವಾಗಿ. ಎಸ್ ವೀಕ್ಷಕರೇ, ಉಳಿದಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟಕ್ಕೆ ಪ್ರಚಾರ ನಡೆಸ್ತಾ ಇದೆ. ಇದರ ಜೊತೆಯಾಗಿ ಕಾಂಗ್ರೆಸ್ ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಡೆಂಟ್ ಮಾಡೋ ಪ್ರಯತ್ನ ಪಡ್ತಾ ಇದೆಯೋ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಪ್ರಶಾಂತ್, ಹಳೆ ಮೈಸೂರು ಭಾಗನೇ ಮುಖ್ಯವಾಗಿ BJP ನಾಯಕರು ಫೋಕಸ್ ಮಾಡ್ತಾ ಇರುವಂಥದ್ದು. ಹಾಗೆ ಕಾಂಗ್ರೆಸ್ ನಾಯಕರಿಗೂ ಕೂಡ ಅದರಲ್ಲಿ ಸಿದ್ದರಾಮಯ್ಯ ಅವರ ರೀಜನ್ನಲ್ಲಿ ಸಿದ್ದರಾಮಯ್ಯ ಆಗಿರಬಹುದು ಅಥವಾ DK ಶಿವಕುಮಾರ್ ಆಗಿರಬಹುದು, ಹಳೆ ಮೈಸೂರು ಭಾಗ ಹೆಚ್ಚಿನ ಫೋಕಸ್ ಇದೆ. ಚಿಕ್ಕಬಳ್ಳಾಪುರ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಪ್ರಮುಖ ನಾಯಕರು ಹೋಗ್ತಾರೆ. ಯಾವ ರೀತಿ ಬದಲಾವಣೆ ಕಾಣಬಹುದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ? ಅದು ಕಾಂಗ್ರೆಸ್ ವಿಷಯಕ್ಕೆ ಬರೋದಾದರೂ ಅಥವಾ JDS ಜೊತೆಗೆ ಬಂದಿರೋ BJP ವಿಷಯಕ್ಕಾಗಿರ್ಬೋದು. ನೋಡಿ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 5% ವೋಟ್ಗಳನ್ನು JDSನಿಂದ ತೆಗೆದುಕೊಳ್ತು. JDS ಬಳಿ ಇದ್ದದ್ದು 3% ಮತಗಳನ್ನು JDSನಿಂದ BJP ತೆಗೆದುಕೊಳ್ತು. ಇವತ್ತು BJP ಮತ್ತು JDSನ ಮೈತ್ರಿ ಆಗಿದ್ದೇ ಕಾಂಗ್ರೆಸ್ಗೆ 5% ವೋಟ್ ಹೋಯಿತು ಅನ್ನುವ ಕಾರಣಕ್ಕೋಸ್ಕರ. ಅದು ಪುನರಪಿ ಈ ಲೋಕಸಭಾ ಚುನಾವಣೆಯಲ್ಲಿ ಹೋದರೆ ಕಾಂಗ್ರೆಸ್ 11 ಸೀಟ್ಗಳಿವೆ, ಬೆಂಗಳೂರಿನ 3 ಬಿಟ್ಬಿಡಿ, ಉಳಿದ 8 ಸೀಟ್ಗಳ ಮೇಲೆ ಕಾಂಗ್ರೆಸ್ನ ಒಂದು ಫೋಕಸ್ ಇದ್ದೇ ಇರುತ್ತೆ. ಕಾಂಗ್ರೆಸ್ 15-16 ತಲುಪು ಬಿಡಬಹುದು ಅನ್ನುವ ಕಾರಣಕ್ಕೋಸ್ಕರ ಈ ಮೈತ್ರಿ ಆಯಿತು. ಮತ್ತು DK ಶಿವಕುಮಾರ್ ಎಮರ್ಜ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ BJP JDSನ ಮತಗಳು, ಮತದಾರರು, ನಾಯಕರು ಒಟ್ಟಿಗೆ ಬಂದರೆ DK ಶಿವಕುಮಾರನ್ನು ಟೇಕ್ ಆನ್ ಮಾಡಬಹುದು ಅಂತಕ್ಕಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರ ಬೆಂಬಲಿಗ ವೋಟ್ ಪ್ಯಾಟರ್ನ್ ಬೇರೆ ಇದೆ, ಅದು BJP JDS ಮೇಲೆ ಡೆಂಟ್ ಮಾಡಲ್ಲ. DK ಶಿವಕುಮಾರ್ ವೋಟಿಂಗ್ ಪ್ಯಾಟರ್ನ್ ಡೆಂಟ್ ಮಾಡುತ್ತೆ. ನನಗನ್ಸುತ್ತೆ BJP JDS ಒಟ್ಟಿಗೆ ಬಂದು ಕಾಂಗ್ರೆಸ್ ಹಳೆ ಮೈಸೂರು ಮತ್ತು ಕಲ್ಯಾಣ ಕರ್ನಾಟಕ ಈ ಎರಡು ವಲ್ನರೇಬಲ್ ಏರಿಯಾ ಫಾರ್ BJP. ಕಲ್ಯಾಣ ಕರ್ನಾಟಕದಲ್ಲೂ ಕೂಡ BJPಗೆ ಏನು ಭಾರಿ ಗಟ್ಟಿ ಸಂಘಟನೆ, ಸ್ಥಳೀಯ ನಾಯಕತ್ವ ಅಂತಕ್ಕಂಥದ್ದಿಲ್ಲ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಇಲ್ಲ. ಹೀಗಾಗಿ BJP JDS ಒಟ್ಟಿಗೆ ಬಂದು ಕಾಂಗ್ರೆಸ್ಸನ್ನು ಹಳೆ ಮೈಸೂರದಲ್ಲಿ ತಡಿಬಹುದಾ ಅಂತಕ್ಕಂಥ ಪ್ರಯತ್ನವನ್ನು BJP JDS ಮಾಡ್ತಾ ಇದ್ದರೆ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಕೂಡ
ತಮ್ಮ ವೋಟ್ಗಳನ್ನು ಕಾಂಗ್ರೆಸ್ಗೆ ತರುವುದರ ಮೂಲಕ, ಅಂದರೆ ನಾವು ಕಾಂಟ್ರಾಸ್ಟ್ ಇದ್ದೀವಿ ಅಂತ ತೋರಿಸ್ತಾನೆ. ಈಗ ಡಿ ಕೆ ಏನು ಹೇಳ್ತಿದ್ದಾರೆ, ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕಾ, ಇನ್ನೊಮ್ಮೆ ವೋಟ್ ಕೊಡಿ ಅಂತ. ಸಿದ್ದರಾಮಯ್ಯ ಏನು ಹೇಳ್ತಿದ್ದಾರೆ, ನನ್ನನ್ನು ಉಳಿಸ್ಕೊಳ್ಬೇಕಾ, ಇನ್ನೊಮ್ಮೆ ವೋಟ್ ಕೊಡಿ ಅಂತ. ಸೊ ಈ ಒಂದು ಜಾತಿ BJP JDS ಒಟ್ಟಿಗೆ ಬಂದಿದ್ದೇ ಜಾತಿಯ ಕಾರಣಕ್ಕೋಸ್ಕರ. DK ಮತ್ತು ಸಿದ್ದರಾಮಯ್ಯ ಕೂಡ ಆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಎಷ್ಟರ ಮಾಡಿ ಯಾರು ಎಷ್ಟು ಸೀಟ್ ಪಡಿತಾರೆ. ಫಾರ್ ಎಕ್ಸಾಂಪಲ್ ಮೈಸೂರು ಸಿದ್ದರಾಮಯ್ಯ ಗೆದ್ಕೊಳ್ತಾರ, ಬೆಂಗಳೂರು ಗ್ರಾಮಾಂತರ ಒಳ್ಳೆ ಮಾರ್ಜಿನ್ನಿಂದ DK ಸುರೇಶ್ ಗೆದ್ಕೊಂಬರ್ತಾರ, ಮಂಡ್ಯದಲ್ಲಿ HDK ಹೆಂಗೆ ಗೆಲ್ತಾರೆ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಏನು, ಇದು ಆಯಾ ಪಕ್ಷಗಳ ಮೇಲೂ ಕೂಡ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರುತ್ತೆ. ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.